ಕೇಬಲ್ ಸರ್, ಈಗ ಕೋಲಾರ ವಿಚಾರವಾಗಿ ಸಾಕಷ್ಟು ಹೈಡ್ರಾಮಾ ಆಗ್ತಾ ಇದೆ ಸರ್. ಮೈಸೂರಲ್ಲಿ ಸಭೆ ಇದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಅವರು KH ಮುನಿಯಪ್ಪನಿಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ರಾಜೀನಾಮೆ ಬೆದರಿಕೆಯನ್ನು ಕೂಡ ಹಾಕ್ಕೊಡ್ತಾ ಇದ್ದಾರೆ ಸರ್. ನಾನು ಕೋಲಾರದ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ. ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಮುಂದಿಟ್ಟಿರ್ತಕ್ಕಂಥ. ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ. ಈಗಾಗಲೇ ನಮ್ಮಲ್ಲಿ 2 ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ. ಅಂತಿಮವಾಗಿ ಅಲ್ಲಿಯ ಜನತೆಯ ಭಾವನೆಗೆ, ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಭಾವನೆಗೆ ಪಕ್ಷದಲ್ಲಿ ಶಿಸ್ತೆಯಿಂದಿರ್ತಕ್ಕಂಥವ್ರನ್ನೇ ಘೋಷಣೆ ಮಾಡ್ತೀವಿ. ಯಾವುದೇ ಬದಲಾವಣೆ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ. ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ. ಅದರಿಂದ ಯಾವುದೇ ಗೊಂದಲ ಇಲ್ಲ. ಆದರೆ ಅಲ್ಲಿಯ ಬೆಳವಣಿಗೆಗಳನ್ನು ಕಾಯ್ತಾ ಇದ್ದೇನೆ ಅಷ್ಟೇ. ಕಾಂಗ್ರೆಸ್ ಈ ಒಂದು ಏನು ಈ ಫೈಟ್ ಇದೆ ಒಳಗಡೆ, ಅದು ನಮಗೆ ಲಾಭ ಆಗುತ್ತೆ ಸರ್. ನಾನು ಲಾಭ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವರ ಒಳಜಗಳದಿಂದ ಲಾಭ ಆಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಏನಿಲ್ಲ. ಕೋಲಾರದಲ್ಲಿ BJPಯ ಮತ್ತು JDSನ ಹೊಂದಾಣಿಕೆ ನಮ್ಮ ಗೆಲುವಿಗೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಆಗಿದೆ. BJP ಮತ್ತು JDSನ ಎಲ್ಲ ಮುಖಂಡರುಗಳು ಒಂದಾಗಿದ್ದಾರೆ. ಇದು ನಮಗೆ ಎಲ್ಲ ರೀತಿಯ ಒಂದು ಸಹಕಾರ ಇದೆ. ಗೆಲುವಿಗೆ ಸಹಕಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಚೇಂಜ್ ಆಗಲ್ಲ ಸರ್. ಈಗ ಆಲ್ರೆಡಿ ಇಲ್ಲ, ಯಾವ್ದು ನಾವು ಏನೋ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಅದರಲ್ಲೇ ಆಯ್ಕೆ ಮಾಡ್ತೀವಿ ಹೊರತು ಬೇರೆ ಬದಲಾವಣೆ ಇಲ್ಲ. ಅಂದ್ರೆ 3ರಲ್ಲಿ ಒಬ್ಬರನ್ನ ಅಂತ. ಹೌದು. ಈಗ ನಿನ್ನೆ ದೇವೇಗೌಡರು ಮಲ್ಲೇಶ್ ಬಾಬು ಅವರಿಗೆ ಹೇಳಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅದು ಅಂತಿಮ ಅಲ್ಲ. ಅವ್ರ ಭಾವನೆ ಹೇಳಿದ್ದಾರೆ. ಅಂತಿಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಸರ್. ಆಮೇಲೆ ಮಂಡ್ಯದಲ್ಲಿ ನಿಮ್ಮ ಸ್ನೇಹಿತರು ಪುಟ್ಟರಾಜುಗೆ ಹೆಣ್ಣು ನೋಡಿದ್ರು, ಕುಮಾರಸ್ವಾಮಿ ಆಯ್ತಪ್ಪ ನೋಡೋಣ. ಇನ್ನೂ ಚೆನ್ನಾಗಿರೋರನ್ನೇ ನೋಡೋಣ. ಪುಟ್ಟರಾಜು ಅವ್ರ ಭಾವನೆ ಅದು ಇದ್ದಾಗ ಇನ್ನೂ ಚೆನ್ನಾಗಿರೋರನ್ನೇ ನೋಡಿ ಮಾಡಿಸಿ. ಭಯ ಬಿದ್ದು